ಎಸ್, ಇದೀಗ ನಮ್ಮ ಜೊತೆ ವಾಯುಸೇನೆಯ ನಿವೃತ್ತ ಯೋಧರಾಗಿರುವಂತಹ ಜಯಂತ್ ಸುವರ್ಣ ಅವರಿದ್ದಾರೆ ದುಬೈಯಿಂದ. ಎಸ್ ಸರ್, ನಮಸ್ತೆ. ಹಲೋ, ನಾನು ಜಯಂತ್ ಸುವರ್ಣ ಬಜ್ಪೆ. ಹಾ, ಊರಿನ ಎಲ್ಲರಿಗೂ ನಮಸ್ತೆ. ಎಸ್ ಸರ್. ಈಗ ದುಬೈನಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ? ಪರಿಸ್ಥಿತಿ ಯುದ್ಧ ಅಂತ ಹೇಳಿದರೆ ಪರಿಸ್ಥಿತಿ ಗಂಭೀರವಾಗಿ ಇರುತ್ತದೆ. ಹೌದು. ಆದ್ರೂ ನಾವೆಲ್ಲ ಈಗ ಹೆಚ್ಚಾಗಿ ಸೇಫ್ ಆಗಿದ್ದೇವೆ. ಹಾ. ನಾವು ನನ್ನ ಫ್ಯಾಮಿಲಿ ಮತ್ತೆ ಊರಿನವರೆಲ್ಲ ತುಂಬಾ ಜನ ಇದ್ದೇವೆ. ಬಟ್ ಇಲ್ಲಿ ಕಂಟಿನ್ಯೂಸ್ ನಮ್ಗೆ ಡ್ರೋನ್ ಆಮೇಲೆ ಮಿಸೈಲ್ಸ್, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಎಲ್ಲ ಅಟ್ಯಾಕ್ ಆಗ್ತಾ ಉಂಟು ಶನಿವಾರದಿಂದ. ಓಕೆ. ಆದ್ರೆ UAE ಡಿಫೆನ್ಸ್ ಇದು ಒನ್ ಆಫ್ ದ ವರ್ಲ್ಡ್ ಕ್ಲಾಸ್. ಅದರಿಂದ ಹೆಚ್ಚಿನ ಎಲ್ಲವನ್ನು ಇಂಟರ್ಸೆಪ್ಟ್ ಮಾಡಿ ನಮಗೆ ತುಂಬಾ ಸೇಫ್ಟಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸರ್ಕಾರ ಇಲ್ಲಿದ್ದು ತುಂಬಾ ಕೇರ್ ತೆಕ್ಕೊಳ್ತಾ ಇದೆ ನಮ್ಮನ್ನೆಲ್ಲ. ಓಕೆ. ಅಂತೂ ಹೆದರಿಕೆ ಅಂತೂ ಇರ್ತದೆ, ವಾರ್ ಅಂದ ಮೇಲೆ ಹೆದರಿಕೆ ಇರ್ತದೆ. ಹೌದು. UAE ಏನು ವಾರ್ ಡಿಕ್ಲೇರ್ ಮಾಡ್ಲಿಲ್ಲ. ಯಾರಿಗೋ ನನ್ನ ಫ್ರೆಂಡ್ಗೆ ನೀನು ಹೊಡಿತಿದ್ದೀಯ ಅಂತ ನಿನ್ಗೆ ಹೊಡಿತೀನಿ ಅಂತ ಹೇಳಿ ಅದೇ ಆಗಿ ನಮ್ಗೆ ಆಗಿದೆ. ಹೌದು. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ವಾರ್ ಅಂದ ಮೇಲೆ ನಾವೆಲ್ಲ ಫೇಸ್ ಮಾಡ್ಬೇಕು. ಓಕೆ. ಅಂತೂ ಸೋ ಫಾರ್ ಸೋ ಗುಡ್. ಹೆದರಿಕೆ ಅಂತೂ ಇದೆ. ನೋಡ, ಯು ಹ್ಯಾವ್ ಟು ಫೇಸ್ ವಾರ್ ಅಂದ್ಮೇಲೆ ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ವಾಟ್ ಎವರ್ ಕಮ್ಸ್. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳಿದಾಗೆ ಇದು ಯಾವ ಎಲ್ಲಿ ತನಕ ಹೋಗ್ಬೋದು ಅಂತೂ ಸರ್ ಈಗ ಇದ್ದೇವೆ. ಅಟ್ಯಾಕ್ ಆಗ್ತಾ ಉಂಟು, ಇಂಟರ್ಸೆಪ್ಷನ್ ಕೂಡ ಆಗ್ತಾ ಉಂಟು. ಅಲ್ಲಲ್ಲಿ ತಪ್ಪಿಕೊಂಡು ಕೆಲವು ಬೀಳ್ತಾ ಇದೆ, ಅಲ್ಲಿ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಓಕೆ. ಸ್ವಲ್ಪ ಕ್ಯಾಶುಯಾಲಿಟಿ ಕೂಡ ಆಗಿದೆ. ಹೆಚ್ಚಾಗಿ ಏನೋ ಇಲ್ಲ. ನಾವು ಇಲ್ಲಿ ಇಷ್ಟ ತನಕ ಸೇಫ್ ಆಗಿದ್ದೇವೆ. ಮುಂದೆ ಗೊತ್ತಿಲ್ಲ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಹೇಳಿ. ಓಕೆ. ಎಲ್ಲ ನಾರ್ಮಲೈಸ್ ಆಗ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಳ್ಳೇದು. ಮೊನ್ನೆಯಿಂದ ಇವತ್ತಿಗೆ ಸರ್, ಇದು ಮೊನ್ನೆಯಿಂದ ಇವತ್ತಿಗೆ ಸ್ವಲ್ಪ ಕಡಿಮೆ ಆಗಿರೋ ತರ ಇದೆಯಾ ಅಥವಾ ಜಾಸ್ತಿನೇ ಆಗಿರೋ ತರ ಇದೆಯಾ ಯುದ್ಧ? ಕಡಿಮೆ ಆಗ್ತದಂತ ನಾವು ಕೂಡ ಆಶೆಯಿಂದ ಇದ್ದೇವೆ. ಶಾಲೆಗೆ ಹೋಗ್ಲಿಕ್ಕಿಲ್ಲ, ಆಫೀಸಿಗೆ ಹೋಗ್ತಾ ಇಲ್ಲ. ಆದ್ರೆ ಆಸೆ ಉಂಟು. ಆದ್ರೆ ಎಷ್ಟರವರೆಗೆ ಸಫಲ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯುದ್ಧ ಅಲ್ವಾ, ಎಲ್ಲ ಇಡೀ ಭೂಲೋಕದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಒಬ್ಬರ ಇದರಿಂದ ಇದು ಎಲ್ಲಿವರೆಗೆ ಸಕ್ಸಸ್ ಆಗ್ತಾರೆ ಗೊತ್ತಿಲ್ಲ. ನಾವು ಮೊನ್ನೆ ನೆನೆಸ್ತಾ ಇದೆ 1 ದಿನ 2 ದಿನ ಅಂತ, ಇದು 3ನೇ ದಿನ ಇವತ್ತು ಆಗ್ತಾ ಇದೆ ಟ್ಯಾಕ್ಸ್ ನಮ್ಮ ಮೇಲೆ. ನೋಡ, ದೇವರೆಲ್ಲರನ್ನು ಕಾಯಲ್ಬೇಕಂತ ನಾವಿಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಖಂಡಿತ ಸರ್, ಖಂಡಿತ. ಧನ್ಯವಾದ. ಥ್ಯಾಂಕ್ ಯು.